ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಶಾರ. ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ಲಾಗಿ ಬೇಳೆ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಎಲ್ಲರೂ ಶೇರ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಬೇಳೆ ಒಬ್ಬಟ್ಟಿಗೆ ಏನೇನು ಪದಾರ್ಥಗಳು ಬೇಕೋ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ, ಬೆಲ್ಲ, ತೆಂಗಿನಕಾಯಿ, ಮೈದಾ ಹಿಟ್ಟು, ಚಿರೋಟಿ ರವೆ, ಏಲಕ್ಕಿ ಮತ್ತು ಸ್ವಲ್ಪ ಅರಿಶಿನ, ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ತೊಗರಿಬೇಳೆನ 1 ಕಪ್ಪಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ನಿಮಗೆ ಬೇಳೆ ರಸಕ್ಕೆ ಅಥವಾ ಒಬ್ಬಟ್ಟು ಸಾರಿಗೆ ನೀರು ಬೇಕಾದರೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ನಾನಿಲ್ಲಿ ಸಾರಾಗಲಿ ರಸಮಾಗಲಿ ಮಾಡ್ಕೋತಿಲ್ಲ, ಈ ವಿಡಿಯೋಗೋಸ್ಕರ ಬರೀ ಬೇಳೆ ಒಬ್ಬಟ್ಟನ್ನು ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಬೇಳೆ ಬೇಯೋಷ್ಟು ನೀರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಬೇಳೆಗೆ 1/4 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಕಣಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಕಣಕಕ್ಕೆ 1 ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆಯೇ 1/4 ಕಪ್ನಷ್ಟು ಚಿರೋಟಿ ರವೆ, ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟನ್ನು ಹಾಕಿ ನೀರನ್ನು ಹಾಕಿ ಸ್ವಲ್ಪ ತೆಳ್ಳಗೆ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬಾರ್ದು, ಅದಕ್ಕಿಂತ ತೆಳ್ಳಗೆ ಕಲಿಸ್ಕೋಬೇಕು. ನೋಡಿ, ಈ ಥರ ಸ್ಟಾರ್ಟಿಂಗ್ ಕೈಗೆಲ್ಲ ಮೆತ್ಕೊಳ್ಳುತ್ತೆ, ಬಟ್ ಎಣ್ಣೆ ಹಾಕಿ ಚೆನ್ನಾಗಿ ನಾದಿದ್ರೆ ಕೈಗೆಲ್ಲ ಮೆತ್ಕೊಳ್ಳೋದಿಲ್ಲ, ತುಂಬಾ ಸಾಫ್ಟಾಗಿ ಬರುತ್ತೆ. ಈ ರೀತಿ ಕಲಿಸ್ಕೊಂಡ್ರೆ ನಾವೇನಾದರೂ ಸ್ವಲ್ಪ ಗಟ್ಟಿಗೆ ಚಪಾತಿ ಲಟ್ಟಿಸ್ತೀವಲ್ಲ, ಆ ಥರ ನಾವೇನಾದರೂ ಕಲಿಸ್ಕೊಂಡ್ರೆ ಒಬ್ಬಟ್ಟು ಸಾಫ್ಟಾಗಿರೋದಿಲ್ಲ, ಸ್ವಲ್ಪ ಗಟ್ಟಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಕಲಿಸ್ಕೋಬೇಕು ಯಾವಾಗಲೂ ಕಣಕನ. ಸೊ ಈಗ ಎಣ್ಣೆನೆಲ್ಲ ಹಾಕಿ ನೀಟಾಗಿ ಏನಿಲ್ಲ ಅಂದರೂ 1 ಅವರ್ ಆದರೂ ಚೆನ್ನಾಗಿ ನೆನಿಬೇಕು. ಆಗಲೇ ಒಬ್ಬಟ್ಟಿಗೆ ತಟ್ಟೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಕಣಕ. ಸೊ ಬೇಳೆ ಬೇಯೋಷ್ಟರಲ್ಲೇ ನಾನಿಲ್ಲಿ ತೆಂಗಿನಕಾಯಿನೂ, ಏಲಕ್ಕಿನ, 6 ಏಲಕ್ಕಿ, ಒಂದು ಅರ್ಧ ಚಿಪ್ಪಿನಷ್ಟು ತೆಂಗಿನಕಾಯಿನ ಕಟ್ ಮಾಡಿ ರುಬ್ಕೋತಾ ಇದ್ದೀನಿ. ತರ್ತರಿಯಾಗೆ ರುಬ್ಕೋಬೇಕು, ಪೇಸ್ಟ್ ಥರ ಏನು ರುಬ್ಬೋ ಅಗತ್ಯ ಇಲ್ಲ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ. ಬೇಳೆ ಕೂಡ ಕರೆಕ್ಟಾಗಿ ಬೆಂದಿದೆ. ನೋಡಿ, ಈ ಥರ ಇಸ್ಕಿದಾಗ ಅದು ಪ್ರೆಸ್ ಆಗಬೇಕು ನೀಟಾಗಿ, ಸೈಡಲ್ಲೆಲ್ಲ ಹೊಡ್ಕೋಬೇಕು. ನೋಡಿ, ಈ ಥರ ಬೆಂದಿದ್ರೆ ಮಾತ್ರ ನಮಗೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರೋದು. ಇಲ್ಲಾಂದರೆ ಸರಿಯಾಗಿ ಬೆಂದಿಲ್ಲ ಅಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗೋಗುತ್ತೆ. ಸೊ ಇವಾಗ ನೀರನ್ನೆಲ್ಲ ಬಗ್ಗಿಸ್ಕೊಂಡು ಇದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲನ ಹಾಕಿ ಮತ್ತೊಂದು ಸಲ 2ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಈ ಥರ ಮೆತ್ತಗೆ ಬೇಳೆ ಬೆಂದಿದ್ರೆ ಉಪ್ಪಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದಕ್ಕೆ ನಾನು ಸಣ್ಣಗೆ ಪುಡಿ ಮಾಡಿಟ್ಕೊಂಡಿರೋಂತಹ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ನಷ್ಟು ಬೆಲ್ಲ, ನಾವು ಬೇಳೆ 1 ಕಪ್ ತೊಗೊಂಡಿದ್ರೆ ಬೆಲ್ಲ ಕೂಡ ಕುಟ್ಟಿರೋ ಬೆಲ್ಲ ಅಷ್ಟೇ 1 ಕಪ್ನಷ್ಟೇ ತೊಗೋಬೇಕು, ಆವಾಗ ಕರೆಕ್ಟಾಗಿರುತ್ತೆ ಬ್ಯಾಲೆನ್ಸು. ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕು ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲನ ಇನ್ನೊಂದು 1/4 ಭಾಗದಷ್ಟು ಬೆಲ್ಲನ ಜಾಸ್ತಿ ಹಾಕ್ಕೋಬೇಕು. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ನೀರು ಬಿಟ್ಕೊಬಿಡುತ್ತೆ, ಸೊ ಅಂದರೆ ತುಂಬ ತೆಳ್ಳಗೆ ಹಾಕ್ಬಿಡುತ್ತೆ. 1 ಕಪ್ಪು ಬೇಳೆಗೆ 1 ಕಪ್ಪು ಬೆಲ್ಲ ಸರಿಯಾಗಿರುತ್ತೆ. ಸೊ ಈಗ ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಬೆಲ್ಲ ಎಲ್ಲ ಕರಗಿ ನೀಟಾಗಿ ತೆಂಗಿನಕಾಯಿ ಎಲ್ಲ ಹೊಂದ್ಕೊಳ್ಳುತ್ತೆ, ಅಲ್ಲಿವರೆಗೂ ಚೆನ್ನಾಗಿ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಸೊ ಇವಾಗ ಸ್ಟವನ್ನು ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ನಂತರ ಇದನ್ನು ರುಬ್ಕೋಬೇಕು. ಸೊ ಇವಾಗ ಇದನ್ನು ಆರೋಕ್ಕೆ ಬಿಟ್ಬಿಡ್ತೀನಿ ಸ್ಟವನ್ನು ಆಫ್ ಮಾಡಿ. ಕಣಕನೂ ಅಷ್ಟೇ ತುಂಬ ಚೆನ್ನಾಗಿ ನೆಂದಿದೆ. ಸೊ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ನಾದ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ತಿರ್ಗಾ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಇನ್ನೊಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡ್ತೀನಿ.
ಹೂರಣ ಕೂಡ ತಣ್ಣಗಾಗಿದೆ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಒಂದು 2-3 ಸುತ್ತು ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೋಬಾರ್ದು. ಈ ಥರ ತುಂಬ ಬೆಳೆ ಥರನೂ ಇರಬಾರ್ದು, ಹಾಗಂತ ಪೇಸ್ಟ್ ಥರನೂ ರುಬ್ಕೋಬಾರ್ದು. ಇಷ್ಟು ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನಿಲ್ಲಿ ಎಣ್ಣೆ ಕವರ್ನ ನೀಟಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ತಟ್ಟಿದ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಸ್ವಲ್ಪ ಕನಕನ ತೊಗೊಂಡು ಚಿಕ್ಕದಾಗಿ ತೊಗೋಬೇಕು, ಜಾಸ್ತಿ ಹಿಟ್ಟು ಜಾಸ್ತಿ ಆದರೂ ಚೆನ್ನಾಗಿರೋದಿಲ್ಲ. ಸ್ವಲ್ಪ ತೊಗೊಂಡು ಅದನ್ನು ನೀಟಾಗಿ ಅಗಲವಾಗಿ ತಟ್ಕೊಂಡು ಮಧ್ಯದಲ್ಲಿ ಹೂರಣನ ಇಟ್ಟು ರೈಟ್ ರೌಂಡು ಅದನ್ನು ಕವರ್ ಮಾಡಿ ನಂತರ ನೀಟಾಗಿ ಕೈಯಲ್ಲೇ ನಾನು ತಟ್ಕೊತಾ ಇದ್ದೀನಿ. ಹಿಂಜು ಕೂಡ ಕಾದಿತ್ತು. ಇವಾಗ ಹೆಂಚು ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆನ ಹಾಕಿ ನೋಡಿ, ಈ ರೀತಿ ವೈಟ್ ಇದೆಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ನಾವು ತಿರುವಾಕ್ಕೋಬೇಕು. ಎರಡೂ ಕಡೆ ನೀಟಾಗಿ ಹದವಾಗಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿಯಾಗಿ ಹೋಗುತ್ತೆ. ಆ್ಯಕ್ಚುಲಿ ಒಬ್ಬಟ್ಟು ಮಾಡೋದಕ್ಕೆ ಆಲ್ಮೋಸ್ಟಲ್ಲಿ ಎಲ್ಲರಿಗೂ ಬರುತ್ತೆ. ಯಾರಾದರೂ ಹೊಸದಾಗಿ ಟ್ರೈ ಮಾಡ್ತಾಯಿದ್ರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಕನಕ ತುಂಬ ಚೆನ್ನಾಗಿ ನೆಂದಿದ್ರೆ ನೋಡಿ, ಈ ಥರ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹುರಿದವರೆಗೂ ನಾವು ಲಟ್ಟಿಸ್ಕೋಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದಾಗಿದೆ ನೋಡಿ, ಈ ಥರ ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಕನಕ ನೆಂದಿದ್ರೆ ಎಷ್ಟು ಚೆನ್ನಾಗಿ ಪೂರಿ ಉಬ್ದಂಗೆ ಉಬ್ಬುತ್ತೆ ಒಬ್ಬಟ್ಟು, ಅಷ್ಟೇ ಸಾಫ್ಟಾಗಿರುತ್ತೆ. ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಸಾಫ್ಟಾಗಿದ್ದರೆ ಒಬ್ಬಟ್ಟು ತಿನ್ನೋದಕ್ಕೆ. ಯುಗಾದಿ ಹಬ್ಬದ ಸ್ಪೆಷಲ್ ಬೇಳೆ ಒಬ್ಬಟ್ಟು ರೆಡಿ ಆಯಿತು. ಸೊ ಇದ್ರ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕಿ, ಹಾಲಲ್ಲಿ ತಿನ್ನೋಕ್ಕೆ ಇಷ್ಟಪಡೋರು ಹಾಲನ್ನು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಬೇಳೆ ಒಬ್ಬಟ್ಟಂತೂ ಸಾಫ್ಟಾಗಿ ಸ್ವೀಟಾಗಿ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.